ಇದೀಗ ನೂತನವಾಗಿ ಅಧ್ಯಕ್ಷರಾಗತಕ್ಕಂಥ ಮಂಜುಳಾ ನಾಗೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳು ಸಹಕಾರ ಬೇಕು, ಎಲ್ಲ ಸದಸ್ಯರುಗಳು ಒತ್ತಡದಿಂದ ಮಾತ್ರ ಅವರು ಒಂದು ಪಂಚಾಯಿತಿಯನ್ನು ಮುನ್ನಡೆಸೋಕೆ ಸಾಧ್ಯ. ಹಾಗೆಯೇ ನಮ್ಮ ನಾಯಕರು ಸಮಾಜ ಕಲ್ಯಾಣ ಸಚಿವರು ಅಂತಕ್ಕಂಥ ಮಾದೇವಪ್ಪನವರು, ಈಗಿನ ನೂತನವಾಗಿ ಆಯ್ತಿರ್ತಕ್ಕಂಥ ಲೋಕಸಭಾ ಸದಸ್ಯರತಕ್ಕಂಥ ಸುನಿಲ್ ಬೋಸ್ರವರು, ಯಾಕಂದರೆ ಈ ಪಂಚಾಯಿತಿ ವ್ಯಾಪ್ತಿಯೊಳಗೆ ಅವರೇ ಕೆಲಸ ಮಾಡ್ತಕ್ಕಂಥದ್ದು. ಈಗ ನೋಡಿ, 1 ಕೋಟಿ ಕೆಲಸನ ಸ್ಕೂಲಿಂದ ಹಿಡಿದು ನಮ್ಮ ಮಾದೇಶ್ವರ ದೇವಸ್ಥಾನ ಗಂಟೆ, ಮತ್ತು ಇಲ್ಲಿಂದ ನಮ್ಮ ಪಂಚಾಯತಿಯಿಂದ ಹಿಡಿದು ಮತ್ತು ನಮ್ಮ ಬಸವರಾಜು ಎಲ್ಲ ಮೆಕ್ಯಾನಿಕಲ್ ವಾಟರ್ ಮ್ಯಾನ್ ಆ ಮನೆಯಲ್ಲಿ ಕೂಡ ಕೆಲಸ ನಡೀತಾ ಇದೆ. ಅದೇ ರೀತಿ 2 ಕೋಟಿ ಅದೇ ರೀತಿ 20 ಲಕ್ಷ ರೂಪಾಯಿ ಮತ್ತು ಇದಕ್ಕೆ ಏನು ಇದಕ್ಕೆ ಅದೇ 20 ಲಕ್ಷ ರೂಪಾಯಿ ಅನೇಕ ಕೆಲಸಗಳು ಅವ್ರ ಇಷ್ಟದಿಂದ ಕೆಲಸಗಳು ನಡೀತದೆ. ತಾವೆಲ್ಲರೂ ಕೂಡ ಅಧ್ಯಕ್ಷರು ಮತ್ತು ಮೆಂಬರ್ಗಳು ತಾವೆಲ್ಲರೂ ಸಹಕಾರ ಕೊಟ್ಟು ಇದೇ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಉಕ್ಕಂಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾರವರೇ, ಮಾಜಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಬಸವಣ್ಣರವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಉಕ್ಕಲಗೆರೆ ಗ್ರಾಮ ಪಂಚಾಯತಿಯ ಸದಸ್ಯರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಮುಖಂಡರೇ, ಈ ದಿನ ನಮಗೊಂದು ಶುಭ ಸಮಯ. ನಮ್ಮೂರಿಗೆ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷ ಸುದ್ದಿ ಆಗಿದೆ. ಹಾಗೆ ಮಂಜುಳಾ ಮತ್ತು ನಾಗೇಂದ್ರವರು ಅತ್ಯಂತ ನಮ್ಮೂರಿಗೆ ಒಂದು ಸರಳ ಮತ್ತು ವ್ಯಕ್ತಿತ್ವನ ಉಳ್ಳವರು. ಈ ಗ್ರಾಮ ಪಂಚಾಯತಿಯಲ್ಲಿ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿಂತ ಭಾಳ ಖುಷಿಯಾಗಿದೆ. ಅವರು ನಮ್ಮೂರಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಅಭಿವೃದ್ಧಿ ಕೆಲಸನ ಮಾಡಲಿ ಮತ್ತು ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಕೊಂಡು ಕೆಲಸವನ್ನು ಮಾಡಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.